ಮುಂಬೈ ಕನಸಿನ ನಗರ. ಅಂಬಾನಿಯ ಐಷಾರಾಮಿ ಬಂಗಲೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಕೊಳಗೇರಿ ಎಂಬ ಕುಖ್ಯಾತಿ ಪಡೆದಿರೋ ಧಾರಾವಿ ಸ್ಲಮ್. ಹೌದು, ಇಲ್ಲಿ ಕಿತ್ತು ತಿನ್ನೋ ಬಡತನ, ಜೋಪಡಿ ಮನೆಗಳು. ಈ ಸ್ಲಮ್ನಲ್ಲಿ ನಿಮಗೆ ಅಡ್ಡಡ್ಡ ಬೆಳೆಯೋದಕ್ಕೆ ಅವಕಾಶನೇ ಇಲ್ಲ. ಏನಿದ್ರೂ ಉದ್ದುದ್ದ ಬೆಳ್ಕೋಬೇಕಷ್ಟೆ, ಯಾಕಂದರೆ ಅಲ್ಲಿ ಉಸಿರಾಡೋಕ್ಕೂ ಜಾಗ ಇಲ್ಲ. ಹಾಗಿದ್ರೆ ಪ್ರಪಂಚದ ಅತಿ ದೊಡ್ಡ ಕೊಳಗೇರಿಯಲ್ಲಿ ಜನ ಹೇಗೆಲ್ಲ ಬದುಕ್ತಿದ್ದಾರೆ ನೋಡಿ. ಈ ಧಾರಾವಿ ಸ್ಲಮ್ 600 ಎಕರೆ ಅಧಿಕ ಜಾಗದಲ್ಲಿರೋ ಕಿಷ್ಕಿಂದೆ ಅಂತ ಜಾಗದಲ್ಲಿ ಲಕ್ಷಾಂತರ ಮಂದಿ ವಾಸಿಸ್ತಿದ್ದಾರೆ. ಇಲ್ಲಿ ಜನ ಬದುಕೋ ರೀತಿ ನೋಡಿದ್ರೆ ಒಮ್ಮೆ ಆಘಾತ, ಭಯ ಉಂಟಾದ್ರೂ ಇನ್ನೊಂದು ಕಡೆ ನಮಗೆ ಸ್ಫೂರ್ತಿ ನೀಡುತ್ತೆ. ಹೌದು, ಅಲ್ಲಿ ಇಲ್ಲಿ ಯೂಟರ್ನ್ ತಗೊಂಡು ಸಂದಿಗೊಂದಿಯಲ್ಲಿ ನುಸುಳಿ ತೆರೆದ ಚರಂಡಿಗಳ ವಾಸನೆ ಸಹಿಸಿಕೊಂಡು ಸಣ್ಣ ಪುಟ್ಟ ಹೆಜ್ಜೆ ಹುಷಾರಾಗಿಟ್ಟು ದಾಟಿ ಹೋದ್ರೆ ನಿಮಗೆ ಮುಂಬೈನ ಕರಾಳ ಮುಖದ ಅನಾವರಣ ಆಗುತ್ತೆ. ಸಂದಿಯನ್ನು ಬಿಡದೆ ಕಟ್ಟಿಕೊಂಡಿರೋ ಮನೆಗಳು, ಒಂದು ಬೈಕ್ ಕೂಡ ಹೋಗಲಾರದಷ್ಟು ಕಿರಿದಾದ ಜಾಗ, ಇನ್ನು ಸೂರ್ಯನ ಕಿರಣಗಳು ಬೀಳದೆ ಕಗ್ಗತ್ತಲೊಳಗೆ ಧಾರಾವಿ ಜನರ ದಾರುಣ ಬದುಕಿದೆ. ಈ ಧಾರಾವಿ ನಗರದ ಕತೆ ತೀರಾ ಚಿಂತಾಜನಕವಾಗಿದೆ. ಚಿಕ್ಕ ಚಿಕ್ಕ ಕೋಣೆಯಲ್ಲಿ ಇಡೀ ಕುಟುಂಬ ವಾಸಿಸ್ತಿದ್ದಾರೆ. ಅಲ್ಲಿ ಲಿವಿಂಗ್ ಹಾಲ್, ಬೆಡ್ರೂಮ್, ಕಿಚನ್ ಅಂತ ಸಪರೇಟ್ ಯಾವುದೂ ಇಲ್ವೇ ಇಲ್ಲ. ಇರೋ 1 ಇಂಚು ಜಾಗದಲ್ಲೇ ಎಲ್ಲ. ಅಲ್ಲೇ ನಿದ್ದೆ, ಮುದ್ದೆ ಇತ್ಯಾದಿ ಎಲ್ಲವೂ ಅಲ್ಲೇ. ಜೊತೆಗೆ ಎಲ್ಲ ಬಳಸಿಬಿಟ್ಟಿರೋ ಸಾರ್ವಜನಿಕ ಶೌಚಾಲಯವೇ ಇವ್ರಿಗೆ ಗತಿ. ಆ ಮನೆಗೆ ಕನಿಷ್ಠ ಅಂದರೂ 6,500 ರು ಬಾಡಿಗೆ ಕೊಡಬೇಕು. ಇನ್ನು ನೀವು ಒಂದು ಮನೆಯಿಂದ ಇನ್ನೊಂದು ಮನೆ ದಾಟಿ ಹೋಗ್ಬೇಕಂದ್ರೆ ಅಲ್ಲಿರೋದು ಮೊಣಕೈಯಷ್ಟು ಜಾಗ ಅಷ್ಟೇ. ಇನ್ನು ಕುಡಿಯೋ ನೀರಿನ ಕತೆ ಕೇಳಿದ್ರೆ ಕಣ್ಣಲ್ಲೇ ನೀರು ಬರುತ್ತೆ. ಇಲ್ಲಿ ಶುದ್ಧ ನೀರು ದಿನಕ್ಕೆ 3 ಗಂಟೆಗಳ ಕಾಲ ಮಾತ್ರ ಲಭ್ಯ ಇರುತ್ತೆ. ಅದು ಕೂಡ ತಿಪ್ಪೆಗುಂಡಿ ಮಧ್ಯೆ ಸುತ್ತಕೊಂಡೋಗಿರೋ ಪೈಪ್ಲೈನ್ಗಳ ಮೂಲಕ ನೀರು ಬರುತ್ತೆ. ಇನ್ನು ಆ ಪೈಪ್ಲೈನ್ ಬರೋ ಜಾಗನೋ ನೋಡಿದ್ರೆ ಕೆಂಗೇರಿ ಮೋರಿನೇ ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಅಲ್ಲೇ ಬಟ್ಟೆ ತೊಳೆಯೋದು, ಅಲ್ಲೇ ಪಾತ್ರೆ ತೊಳೆಯೋದು, ಇಲಿ ಕಪ್ಪೆ ಹಾವುಗಳ ವಾಸ. ಇಷ್ಟೆಲ್ಲ ಮೂಲಸೌಕರ್ಯ ಇದ್ಮೇಲೆ ಸಾಂಕ್ರಾಮಿಕ ರೋಗ ಬರಲೇಬೇಕಲ್ವಾ? ಖಂಡಿತ ರೋಗ ಹರಡೋದಕ್ಕೆ ಧಾರಾವಿ, ಕೊಳಗೇರಿ ಹೇಳಿ ಮಾಡಿಸಿದ ಆಗಿದೆ.